ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಯುರೋಪ್ ಖಂಡದ ಹೃದಯ ಭಾಗದಲ್ಲಿರುವ ಒಂದು ಅದ್ಭುತ ದೇಶದ ಬಗ್ಗೆ ತಿಳಿದುಕೊಳ್ಳೋಣ. ಅದುವೇ ಪೋಲ್ಯಾಂಡ್. ಪೋಲ್ಯಾಂಡ್ ತನ್ನ ಇತಿಹಾಸ, ಸಂಸ್ಕೃತಿ, ಪ್ರಕೃತಿ ಮತ್ತು ಸಾಹಸಗಳ ಅದ್ಭುತ ಸಂಗಮವೇ ಪೋಲ್ಯಾಂಡ್ ಆಗಿದೆ. ಈ ದೇಶವು ತನ್ನ ಶೌರ್ಯ, ಸ್ಥಿತಿಸ್ಥಾಪಕತ್ವ ಮತ್ತು ಅದ್ಭುತ ಸಂಪ್ರದಾಯಗಳಿಗೆ ಪ್ರಸಿದ್ಧವಾಗಿದೆ. ಇಂದು ನಾವು ಈ ವಿಡಿಯೋದಲ್ಲಿ ಪೋಲ್ಯಾಂಡ್ನ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ಯುರೋಪ್ನ ಭೌಗೋಳಿಕ ಕೇಂದ್ರ. ಪೋಲ್ಯಾಂಡ್ ಯುರೋಪ್ನ ಮಧ್ಯಭಾಗದಲ್ಲಿದೆ. ಇದು ಉತ್ತರದಲ್ಲಿ ಬಾಲ್ಟಿಕ್ ಸಮುದ್ರದಿಂದ ಹಿಡಿದು ದಕ್ಷಿಣದಲ್ಲಿ ಟಾಟ್ರಾ ಪರ್ವತಗಳವರೆಗೆ ವಿಸ್ತರಿಸಿಕೊಂಡಿದೆ. ಇದು ಸುಮಾರು 3,12,000 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಈ ದೇಶ ಹೊಂದಿದೆ. ಈ ದೇಶವು ಯುರೋಪ್ನ 9ನೇ ಅತಿದೊಡ್ಡ ರಾಷ್ಟ್ರವಾಗಿದೆ. ಇದರ ಭೌಗೋಳಿಕ ಸ್ಥಾನವೇ ಪೋಲ್ಯಾಂಡನ್ನು ಯುರೋಪ್ನ ವಿವಿಧ ಸಂಸ್ಕೃತಿಗಳ ಸಂಗಮ ತಾಣವನ್ನಾಗಿ ಮಾಡಿದೆ. ಫ್ಯಾಕ್ಟ್ ನಂಬರ್ 2, ವಿಶ್ವದ 2ನೇ ಸಂವಿಧಾನ. ಈ ಫ್ಯಾಕ್ಟ್ ನಮ್ಮನ್ನು ಇತಿಹಾಸದ ಪುಟಗಳಿಗೆ ಕರೆದುಕೊಂಡು ಹೋಗುತ್ತದೆ. 1791ರ ಮೇ 3ರಂದು ಪೋಲ್ಯಾಂಡ್ ತನ್ನ ಸಂವಿಧಾನವನ್ನು ಅಂಗೀಕರಿಸಿತು. ಇದು ವಿಶ್ವದ 2ನೇ ಬರವಣಿಗೆಯ ಸಂವಿಧಾನವಾಗಿತ್ತು. ಅಮೆರಿಕದ ಸಂವಿಧಾನದ ನಂತರ ಇದು ಯುರೋಪ್ನ ಅತ್ಯಂತ ಹಳೆಯ ಸಂವಿಧಾನವೂ ಆಗಿದೆ. ಈ ಸಂವಿಧಾನವು ಕೇವಲ 14 ತಿಂಗಳ ಕಾಲ ಮಾತ್ರ ಜಾರಿಯಲ್ಲಿತ್ತು. ಆದರೆ ಇದು ಪೋಲ್ಯಾಂಡ್ನ ಪ್ರಗತಿಪರ ಚಿಂತನೆ ಮತ್ತು ಪ್ರಜಾಪ್ರಭುತ್ವದ ಆದರ್ಶಗಳನ್ನು ಪ್ರತಿಬಿಂಬಿಸುತ್ತದೆ. ಇಂದಿಗೂ ಪೋಲ್ಯಾಂಡ್ನಲ್ಲಿ ಮೇ 3ಅನ್ನು ರಾಷ್ಟ್ರೀಯ ರಜಾದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಫ್ಯಾಕ್ಟ್ ನಂಬರ್ 3, 123 ವರ್ಷಗಳ ಕಾಲ ನಕ್ಷೆಯಿಂದಲೇ ಮಾಯ. ಪೋಲ್ಯಾಂಡ್ನ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವಿದೆ. ಅದುವೇ 1772, 1793 ಮತ್ತು 1795ರಲ್ಲಿ ನಡೆದ 3 ವಿಭಜನೆಗಳ ಪರಿಣಾಮವಾಗಿ ಪೋಲ್ಯಾಂಡ್ ಸಂಪೂರ್ಣವಾಗಿ ವರ್ಲ್ಡ್ ಮ್ಯಾಪ್ನಿಂದಲೇ ಮಾಯವಾಗಿತ್ತು. ಅದು ಬರೋಬ್ಬರಿ 123 ವರ್ಷಗಳ ಕಾಲ. 1795ರಿಂದ 1918ರವರೆಗೆ ಪೋಲ್ಯಾಂಡ್ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಅಸ್ತಿತ್ವದಲ್ಲೇ ಇರಲಿಲ್ಲ. ಇದರ ಪ್ರದೇಶವನ್ನು ಆಗಿನ ರಷ್ಯಾ, ಪ್ರಷ್ಯಾ ಮತ್ತು ಆಸ್ಟ್ರಿಯಾಗಳು ತಮ್ಮ ನಡುವೆ ಹಂಚಿಕೊಂಡಿದ್ದವು. ಆದರೆ ಪೋಲ್ಯಾಂಡ್ನ ಜನರು ತಮ್ಮ ಗುರುತನ್ನು ಕಳೆದುಕೊಂಡಿರಲಿಲ್ಲ. ಅವರ ಸಂಸ್ಕೃತಿ, ಭಾಷೆ ಮತ್ತು ಸ್ವಾತಂತ್ರ್ಯದ ಬಯಕೆಯನ್ನು ಇನ್ನೂ ಹಿಡಿದಿಟ್ಟುಕೊಂಡಿದ್ದರು. ಮೊದಲ ವಿಶ್ವಯುದ್ಧದ ನಂತರ ಅಂದರೆ 1918ರಲ್ಲಿ ಪೋಲ್ಯಾಂಡ್ ಪುನಃ ಸ್ವತಂತ್ರ ರಾಷ್ಟ್ರವಾಗಿ ವರ್ಲ್ಡ್ ಮ್ಯಾಪ್ನಲ್ಲಿ ಕಾಣಿಸಿಕೊಳ್ಳತೊಡಗಿತು. ಫ್ಯಾಕ್ಟ್ ನಂಬರ್ 4, ಯುರೋಪ್ನ ಅತಿದೊಡ್ಡ ಕೋಟೆ ಮಾಲ್ಬೋರ್ಗ್. ನೀವು ಅತಿದೊಡ್ಡ ಕೋಟೆಗಳ ಬಗ್ಗೆ ಕೇಳಿರಬಹುದು, ಆದರೆ ಪ್ರದೇಶದ ಆಧಾರದ ಮೇಲೆ ವಿಶ್ವದ ಅತಿದೊಡ್ಡ ಕೋಟೆ ಪೋಲ್ಯಾಂಡ್ನಲ್ಲಿದೆ. ಅದುವೇ ಮಾಲ್ಬೋರ್ಗ್. ಈ ಕೋಟೆಯು ಸುಮಾರು 52 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. 13ನೇ ಶತಮಾನದಲ್ಲಿ ಟ್ಯೂಟೋನಿಕ್ ನೈಟ್ಸ್ ಎಂಬ ಶೂರ ಈ ಕೋಟೆಯನ್ನು ನಿರ್ಮಿಸಿದನು. ಇಂದಿಗೂ ತನ್ನ ಭವ್ಯತೆಯನ್ನು ಉಳಿಸಿಕೊಂಡು ಬಂದ ಈ ಕೋಟೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಈ ಕೋಟೆ ಕೈಬೀಸಿ ಕರೆಯುತ್ತದೆ. ಈ ಕೋಟೆಯ ಕತ್ತಲ ಕೋಣೆಗಳು, ಭಾರೀ ಗೋಡೆಗಳು ಮತ್ತು ರಹಸ್ಯ ಮಾರ್ಗಗಳು ಇಂದಿಗೂ ನಮಗೆ ಮಧ್ಯಯುಗದ ಕಥೆಗಳನ್ನು ಹೇಳುತ್ತವೆ. ಫ್ಯಾಕ್ಟ್ ನಂಬರ್ 6, ಯುರೋಪ್ನ ಕೊನೆಯ ಕಾಡು. ಪೋಲ್ಯಾಂಡ್ನ ಬಿಯಾಲೋವಿಜಾ ಪ್ರಾಚೀನ ಕಾಡು ಯುರೋಪ್ನ ಕೊನೆಯ ಅವಶೇಷ ಪ್ರಾಚೀನ ಕಾಡಾಗಿ ಉಳಿದುಕೊಂಡಿದೆ. ಸುಮಾರು 3,80,000 ಎಕರೆ ವಿಸ್ತೀರ್ಣದ ಈ ಕಾಡು ಸಾವಿರಾರು ವರ್ಷಗಳಿಂದ ಅಖಂಡವಾಗಿ ಉಳಿದಿದೆ. ಯುರೋಪ್ನ ಅತಿದೊಡ್ಡ ಭೂಜೀವಿಯಾದ ಯುರೋಪಿಯನ್ ಬೈಸನ್ ಇಲ್ಲಿಯೇ ವಾಸ ಮಾಡುತ್ತದೆ. ಒಮ್ಮೆ ಅಳಿವಿನಂಚಿನಲ್ಲಿದ್ದ ಈ ಪ್ರಾಣಿಗಳನ್ನು ಇಲ್ಲಿಯ ವಿಶೇಷ ಸಂತಾನೋತ್ಪತ್ತಿಯ ಕಾರ್ಯಕ್ರಮಗಳ ಮೂಲಕ ಉಳಿಸಿಕೊಳ್ಳಲಾಗಿದೆ. ಇಂದು ಸುಮಾರು 800 ಬೈಸನ್ಗಳು ಈ ಕಾಡಿನಲ್ಲಿ ಮುಕ್ತವಾಗಿ ವಿಹರಿಸುತ್ತವೆ. ಒಟ್ಟಾರೆಯಾಗಿ ಪೋಲ್ಯಾಂಡ್ ಸುಮಾರು 30ರಷ್ಟು ಪ್ರದೇಶವು ಅರಣ್ಯಗಳಿಂದ ಆವೃತವಾಗಿದೆ. ಫ್ಯಾಕ್ಟ್ ನಂಬರ್ 7, ವೋಡ್ಕಾ ಹುಟ್ಟಿದ ದೇಶ. ಈ ಜನಪ್ರಿಯ ಪಾನೀಯವು ಪೋಲ್ಯಾಂಡ್ನಲ್ಲೇ ಹುಟ್ಟಿದ್ದು. ಹೌದು, ಪೋಲ್ಯಾಂಡ್ ವೋಡ್ಕಾದ ಜನ್ಮಸ್ಥಳ. ಮಧ್ಯಯುಗದಲ್ಲಿ ಔಷಧಿಯಾಗಿ ಬಳಸಲು ಪ್ರಾರಂಭವಾದ ವೋಡ್ಕಾ ಕಾಲಕ್ರಮೇಣ ವಿಶ್ವದ ಅತ್ಯಂತ ಜನಪ್ರಿಯ ಮದ್ಯಗಳಲ್ಲಿ ಒಂದಾಯಿತು. ಇಂದು ಪೋಲ್ಯಾಂಡ್ ವಾರ್ಷಿಕವಾಗಿ ಸುಮಾರು 260 ಮಿಲಿಯನ್ ಲೀಟರ್ ವೋಡ್ಕಾವನ್ನು ಉತ್ಪಾದನೆ ಮಾಡುತ್ತದೆ. ಪೋಲಿಷ್ ವೋಡ್ಕಾ ತನ್ನ ಗುಣಮಟ್ಟಕ್ಕೆ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಫ್ಯಾಕ್ಟ್ ನಂಬರ್ 8, ತಲೆಕೆಳಗಾದ ಮನೆ. ಇದು ನಂಬಲು ಕಷ್ಟ, ಆದರೆ ಇದೇ ನಿಜ. ಪೋಲ್ಯಾಂಡ್ನ ಸಿಂಬಾರ್ಗ್ ಗ್ರಾಮದಲ್ಲಿ ವಿಶ್ವದ ಮೊಟ್ಟ ಮೊದಲ ತಲೆಕೆಳಗಾದ ಮನೆ ಇದೆ. 2007ರಲ್ಲಿ ನಿರ್ಮಿಸಲಾದ ಈ ಅದ್ಭುತ ಮನೆಯು ಸಂಪೂರ್ಣವಾಗಿ ತಲೆಕೆಳಗಾಗಿದೆ. ಪ್ರವೇಶ ದ್ವಾರ ಮೇಲ್ಛಾವಣಿಯ ಮೂಲಕ ಚಾವಣಿ ಕೆಳಗೆ ಇದೆ.
ನೀವು ಈ ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ನಿಮ್ಮ ಸಮತೋಲನದ ಪ್ರಜ್ಞೆಯು ತೆರೆಕೆಳಗಾಗುತ್ತದೆ. 1970ರ ದಶಕದಲ್ಲಿ ಪೋಲಿಷ್ ಮನೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ಮನೆಯಲ್ಲಿ ಎಲ್ಲವೂ ಅಂದರೆ ಪೀಠೋಪಕರಣಗಳಿಂದ ಹಿಡಿದು ಟಾಯ್ಲೆಟ್ನವರೆಗೆ ತಲೆಕೆಳಗಾಗೇ ಇದೆ. ಇದು ಅತ್ಯಂತ ಜನಪ್ರಿಯ ಪ್ರವಾಸಿಯ ಆಕರ್ಷಣೆಯಾಗಿದೆ. ಫ್ಯಾಕ್ಟ್ ನಂಬರ್ 9, ಅದ್ಭುತ ಉಪ್ಪಿನ ಗಣಿಗಳು. ಪೋಲೆಂಡ್ನ ವಿಲ್ಚಿಕಾ ಉಪ್ಪಿನ ಗಣಿಯು ವಿಶ್ವದ ಅತ್ಯಂತ ಹಳೆಯ ಉಪ್ಪಿನ ಗಣಿಗಳಲ್ಲಿ ಒಂದಾಗಿದೆ. 13ನೇ ಶತಮಾನದಿಂದ 2007ರವರೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಈ ಗಣಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇಲ್ಲಿ ನೀವು ಉಪ್ಪಿನಿಂದ ಕೆತ್ತಲ್ಪಟ್ಟ ಪ್ರತಿಮೆಗಳು, ಗೊಂಚಲು ದ್ವೀಪಗಳು ಮತ್ತು ಸಂಪೂರ್ಣ ಚಾಪಲ್ಗಳನ್ನು ಸಹ ಕಾಣಬಹುದಾಗಿದೆ. ಉಪ್ಪಿನ ಕೆಳಗೆ ಈ ಅದ್ಭುತ ಜಗತ್ತು ಸುಮಾರು 300 ಕಿಲೋಮೀಟರ್ ಉದ್ದದ ಮಾರ್ಗಗಳನ್ನು ಹೊಂದಿದೆ. ಪ್ರತಿ ವರ್ಷ ಇದು ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತದೆ. ಫ್ಯಾಕ್ಟ್ ನಂಬರ್ 10, ವಿಶ್ವದ ಅತ್ಯಂತ ಪ್ರಸಿದ್ಧ ಪೋಲ್. 2ನೇ ಪೋಪ್ ಜಾನ್ ಪಾಲ್. ಪೋಲೆಂಡ್ನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಯ ಬಗ್ಗೆ ಮಾತನಾಡದೆ ಹೋದರೆ ಈ 10 ಫ್ಯಾಕ್ಟ್ಗಳು ಸಹ ವೇಸ್ಟ್ ಆಗಿಬಿಡುತ್ತೆ. 1920ರಲ್ಲಿ ವಾಡೋವಿಸ್ನಲ್ಲಿ ಜನಿಸಿದ ಕರಲ್ ವೋಟಿವಾ ವಿಶ್ವದ ಅತ್ಯಂತ ಪ್ರೀತಿಯ ಪೋಪ್ಗಳಲ್ಲಿ ಒಬ್ಬರಾದರು. 2ನೇ ಪೋಪ್ ಜಾನ್ ಪಾಲ್ 1978ರಿಂದ 2005ರವರೆಗೆ ಪೋಪ್ ಆಗಿ ಸೇವೆ ಸಲ್ಲಿಸಿದರು. ಇವರು ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಪೋಪ್ಗಳಲ್ಲಿ ಒಬ್ಬರಾಗಿದ್ದರು. ಅವರು ಪೋಲೆಂಡ್ನ ಏಕೈಕ ಪೋಪ್ ಮಾತ್ರವಲ್ಲ, ಅವರ ನೇಮಕಾತಿ ಪೋಲೆಂಡ್ಗೆ ಅಪಾರ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಕಮ್ಯುನಿಸ್ಟ್ ಆಳ್ವಿಕೆಯ ವಿರುದ್ಧ ಪೊಲೀಸ್ ಜನರ ಹೋರಾಟದಲ್ಲಿ ಅವರ ಪಾತ್ರ ಪ್ರಮುಖವಾಗಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಪೋಲೆಂಡ್ನ 10 ಅದ್ಭುತ ಸಂಗತಿಗಳು. ಪೋಲೆಂಡ್ ತನ್ನ ಇತಿಹಾಸ, ಪ್ರಕೃತಿ, ಸಾಂಸ್ಕೃತಿಕ ವೈವಿಧ್ಯತೆಯ ಅದ್ಭುತ ಸಂಗಮವಾಗಿದೆ. ಇದು 123 ವರ್ಷಗಳ ಕಾಲ ನಕ್ಷೆಯಿಂದ ಮಾಯವಾದರೂ ಮತ್ತೆ ಏಳುವ ದೇಶವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.